ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.
ವಿರಾಜಪೇಟೆಯ ಟೀಮ್ ಟಿಸ್ಟಿಸ್ ತಂಡಕ್ಕೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದಾವೆ. ಉತ್ತಮವಾದಂತಹ ಪ್ರದರ್ಶನವನ್ನು ತೋರಿದಂತಹ ರನ್ನರ್ಸ್ ತಂಡ, ಬ್ರದರ್ಸ್ 40 ತಂಡಕ್ಕೂ ಕೂಡ ಈ ಒಂದು ಕ್ಷಣದಲ್ಲಿ ಧನ್ಯವಾದಗಳು ಅರ್ಪಿಸ್ತಾ ಇದ್ದಾವೆ. ಮೊದಲಿಗಾಗಿ ಎಲ್ರಿಗೂ ಶುಭೋದಯಗಳು. ಹಾಗೆ ಈ ಮ್ಯಾಚ್ ಟಸ್ಕರ್ಸ್ ಕುಟ್ಟವ್ರವ್ರು ಏನು ನಡೆಸಿದ್ದಾರೆ ಬಹಳಷ್ಟು ತುಂಬ ಚೆನ್ನಾಗಿ ನಡೆದಿದೆ. ಅದರಲ್ಲೂ ನಮ್ಮ ಟೀಮ್ ಫಸ್ಟ್ ಸಿ ಪೂಲಲ್ಲಿತ್ತು, ಚೆನ್ನಾಗಿ ಆಡಿದ್ವಿ. ಫಸ್ಟ್ ಮ್ಯಾಚಿಂದ ಹಿಡಿದು ಫೈನಲ್ಸ್ ತನಕ ಆಲ್ಮೋಸ್ಟ್ ಎಲ್ಲರೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಹಾಗೆ ಮೇಯ್ನ್ಲಿ ನಮ್ಮ ಟೀಮ್ ಪ್ಲೇಯರ್ಸ್ ಅವರು ತುಂಬ ಎನ್ಕರೇಜ್ ಮಾಡ್ತಾರೆ. ಚಿಕ್ಕ ಹುಡುಗ ಆದರೂ ಅಷ್ಟೇ, ಬಾ ನೀನು ಆಡು ಅಂತೇಳಿ ತುಂಬ ಎನ್ಕರೇಜ್ ಮಾಡಿದರು. ಅದಕ್ಕಾಗಿ ಒಳ್ಳೆ ಗೇಮು ಬಂದಿದೆ. ಆಲ್ಮೋಸ್ಟ್ ಎಲ್ಲರೂ ಚೆಂದ ಆಡಿದ್ದಾರೆ. ಟ್ರಾಫಿ ಈ ಸತಿ ಸಿಕ್ಕಿದೆ. ನಾವು ಆದಷ್ಟು ಟ್ರೈ ಮಾಡ್ತೀವಿ. ಸೇಮ್ ಇದೇ ಟೀಮ್ ಇನ್ನೂ ಕಂಟಿನ್ಯೂ ಮಾಡ್ತೀವಿ. ಇನ್ನೂ ಟ್ರಾಫೀಸ್ ಗೆಲ್ಲಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು. ಉತ್ತಮ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯವಾಯಿತು. ಯಾಕೆ ಅಂತ ಹೇಳಿದರೆ ಕೊಡಗಿನಲ್ಲಿ ಹಲವಾರು ಪಂದ್ಯಾಟಗಳು ನಾವು ನೋಡಿದ್ದೀವಿ. ಅದರಲ್ಲಿ ಈ ಒಂದು ಕ್ರೀಡಾಕೂಟ ನಿಜಕ್ಕೂ ಉತ್ತಮವಾಗಿತ್ತು. ಯಾಕೆ ಅಂತ ಹೇಳಿದರೆ ಈ ಒಂದು ಕ್ರೀಡಾಕೂಟದಲ್ಲಿ ತೀರ್ಪುಗಾರರಾಗಿ ನಮಗೆ ಕೇರಳ ರಾಜ್ಯದಿಂದ ಬಂದಿದ್ದಾರೆ. ಅವರಿಗೆ ಇಲ್ಲಿ ಯಾವುದೇ ಆಟಗಾರನ ಪರಿಚಯ ಇರಲಿಲ್ಲ. ಅದಕ್ಕೆ ಪಾರ್ಶಾಲಿಟಿಯನ್ನು ಯಾವುದೇ ರೀತಿ ಅವರು ಕೊಡಲಿಲ್ಲ. ಉತ್ತಮ ರೀತಿಯ ತೀರ್ಪುಗಾರಿಕೆ ಈ ಒಂದು ಟೂರ್ನಮೆಂಟ್ನಲ್ಲಿ ಇತ್ತು. ಅದೇ ರೀತಿ ಮಧ್ಯಾಹ್ನದ ಭೋಜನೆ ಕೂಡ ಉತ್ತಮ ರೀತಿಯಲ್ಲಿ ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ಊಟ ಖಾಲಿಯಾಗಿದ್ದರೂ ಸಹ ಯಾರಿಗೆ ಸಿಗಲಿಲ್ಲ ಅಂತ ಕೇಳಿ ಅವರಿಗೆ ಮತ್ತೆ ಸಹ ಊಟ ಕೊಟ್ಟು ಈ ಒಂದು ಕ್ರೀಡಾಕೂಟನ ಆಯೋಜನೆ ಮಾಡಿದ್ದಾರೆ. ಮೊದಲನೇದಾಗಿ ಈ ಒಂದು ಆಯೋಜಕರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಿದ್ದೀನಿ. ರನ್ನರ್ಸ್ ಆಗಲಿಕ್ಕೆ ಸ್ವಲ್ಪ ಬೇಜಾರಿದೆ. ಆದರೆ ಸ್ಪೋರ್ಟ್ಸಲ್ಲಿ ಈ ರೀತಿ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದೇ ಬರುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ನಾವು ವಿನ್ನರ್ಸ್ ಆಗಲಿಕ್ಕೆ ಟ್ರೈ ಮಾಡ್ತೀವಿ. ಹೋದರೆ ಸಮಯ ಭಾಳ ಆಗುತ್ತೆ. ಮಳೆ ಕೂಡ ಬರ್ತಾ ಇರುವುದರಿಂದ ಚುಟುಕಾಗಿ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಈ ಒಂದು ಕ್ರಿಕೆಟ್ ಪಂದ್ಯಾವಳಿ ವೀಕ್ಷಿಸಲು ಬಂದಿರತಕ್ಕಂಥ ಗೋಣಿಕೊಪ್ಪಲು ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಅಧ್ಯಕ್ಷರಾದ ಪುಲ್ಲಚಂಡ ಪ್ರಮೋದ್ ಗಣಪತಿ ಅವರು ಕೂಡ ಇಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುವಾಗಿದ್ದೇನೆ.
ದೊಂಬಿತ ಮನತ ನಾಡಾಪ ನಡತೆರ ದೊಕ್ಕ ತೆರ ತೆರೆಪೋ ತಂಗೆ ಕೊನ್ನಿರ ಮಂಗಲಂದೇ ವಂಡನಾಗರೆ ಕತೆಲ ದಂಡೆ ಮಾತ ಪೋಟನ ಮನೆಲ ಅನ್ನಂಡೆದರ. ತುಂಬಾ ದೊಡ್ಡ ವಿಷಯ ಇದು. ತುಂಬಾ ಚೆನ್ನಾಗಿ ನಡೆಸ್ತೀರಾ, ತುಂಬಾ ಚೆನ್ನಾಗಿ. ನನ್ಗೆ ಮಾತಾಡಕ್ ಜಾಸ್ತಿ ಆಗ್ತಾ ಇಲ್ಲ, ಬಟ್ ಪ್ರತಿಯೊಂದು ಊಟ ಆಗ್ಲಿ, ಗ್ರೌಂಡ್ ಆಗ್ಲಿ, ನೀರಾಗ್ಲಿ, ಕಮೆಂಟೇಟರ್ಸ್ ಮಿಂಚಿನ ಕಮೆಂಟ್ರಿ, ಅಫ್ರೂಸ ತುಂಬಾ ಚೆನ್ನಾಗಿ ಮಾತಾಡ್ದ. ಈಚ್ ಒನ್ ಆಫ್ ಯು, ನನಗೆ ಹೆಸರು ಹೇಳೋದಾದ್ರೆ ಮುಗಿಯಲ್ಲ, ನಂಗೆ ಗೊತ್ತೂ ಇರಲ್ಲ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಫರ್ದೀನ್ ಒಂದು ವರ್ಷದ ಹಿಂದೆ ನನ್ಗೊಂದ್ಸರಿ ಹೇಳ್ದ ಮ್ಯಾಚ್ ಮಾಡೋಣ ಅಂತ. ನಾನು ಹೇಳ್ದೆ ಯಾರು ಮಾಡ್ತಾರಪ್ಪ, ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅಂತ. ಬಟ್ ಅವ್ನು ಹೇಳ್ದೆ ಇಲ್ಲೇ ಮಾಡೇ ಮಾಡ್ತೀವಿ ಅಂತ. ಬಟ್ ಇಷ್ಟೊಂದು ಜನ ಸೇರಿ ಇಷ್ಟು ಚೆನ್ನಾಗಿ ಮಾಡಿದ್ದೀರಾ. ಅಣ್ಣ ದೇವ್ರು ಎಲ್ರು, ನನಗೆ ನನ್ನ ಕುಟುಂಬಕ್ಕೆ ಮಾತ್ರ ಅಲ್ಲ, ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಮುಂದಕ್ಕೂ ಎಲ್ಲದಕ್ಕೂ ನಮ್ಮ ಜೊತೆಗಿದ್ದು ನಾವೆಲ್ಲ ಸೇರಿ, ಅಣ್ಣನ ಕನಸು ಸುಮಾರೇ ಇತ್ತು, ಎಲ್ರಿಗೂ ಗೊತ್ತಿರೋಗೆ ಸುಮಾರು ಕನಸಿತ್ತು. ಅಟ್ಲೀಸ್ಟ್ ಸ್ವಲ್ಪನಾದ್ರೂ ನಾವೆಲ್ಲ ಸೇರಿ ಈಡೇರಿಸುವ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ದಿವಂಗತ ಶಿವ ಮಾದಪ್ಪನವರ ಸ್ಮಾರಕಾರ್ಥಕವಾಗಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ನಡೆಸಲು ತೀರ್ಮಾನಿಸಿದಾಗ ಈ ಎಲ್ಲ ಅವರ ಸ್ನೇಹಿತರು, ಕುಟುಂಬ ವರ್ಗದವರು ಹಾಗೂ ಅವರ ಸ್ನೇಹಿತರಿಂದ ಅತ್ಯುತ್ತಮವಾದ ನಮಗೆ ಒಂದು ಪ್ರತಿಕ್ರಿಯೆ ಬಂದಿತು. ನಾವು ಅವರ ಸ್ನೇಹಿತರ ಮನೆಗೆ ತೆರಳಿ ಈ ಒಂದು ಕ್ರೀಡಾಕೂಟವನ್ನು ನಡೆಸುವ ಬಗ್ಗೆ ಪ್ರಸ್ತಾಪಿಸಿದಾಗ ಅವರ ತನು ಮನ ಧನವನ್ನು ಅವರಿಗೆ ಅವರ ತನು ಮನ ಧನ ಸಹಾಯವನ್ನು ಮಾಡಿರುತ್ತಾರೆ. ಹಾಗೆಯೇ ಈ ಒಂದು ಟೂರ್ನಮೆಂಟ್ ಅತ್ಯಂತ ಯಶಸ್ವಿಯಾಗಿ ಇವತ್ತು ನಡೆದಿದೆ. ಈ ಮೊದಲನೇ ದಿವಸದಿಂದ ಇವತ್ತು 4ನೇ ದಿವಸ. ಈ 4ನೇ ದಿವಸದಂದು ನಮ್ಮ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಅರುಣ್ ಮಾಚೇನವರು ಹಾಗೂ ಪ್ರಮೋದ್ ಗಣಪತಿ ಹಾಗೂ ಪೃಥ್ವಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಇವರು ಬಂದು ಈ ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲು ತೀರ್ಮಾನಿಸಿರುತ್ತಾರೆ. ಹಾಗೆಯೇ ಮೊದಲನೇ ದಿನ ನಮ್ಮ ನೆಚ್ಚಿನ ಶಾಸಕರಾದ ಕಾನೂನು ಮುಖ್ಯಮಂತ್ರಿ ಅವರ ಕಾನೂನು ಸಲಹೆಗಾರರಂತ ನಮ್ಮ ನೆಚ್ಚಿನ ಶಾಸಕರು ಎಸ್ ಪನ್ನಣ್ಣನವರು ಆಗಮಿಸಿ ಉದ್ಘಾಟಿಸಿ ಇವತ್ತಿಗೆ 4ನೇ ದಿವಸ ಈ ಪಂದ್ಯಾವಳಿಯಲ್ಲಿ ಲಕ್ಷಾಂತರ ಜನ ಅಂತ ಹೇಳಿದ್ರೆ ತಪ್ಪಾಗಲಾರದು ಬಂದು ಅವರು ಅತ್ಯಂತ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಆದ್ದರಿಂದ ನಮ್ಮ ಈ ಒಂದು ಕುಟ್ಟ ಫ್ರೆಂಡ್ಸ್ರವರ ವತಿಯಿಂದ ಹಾಗೂ ನಮ್ಮ ಎಲ್ಲ ಆಯೋಜಕರ ಪರವಾಗಿ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಲು ತೀರ್ಮಾನಿಸಿ ಅತ್ಯಂತ ಯಶಸ್ವಿಯಾಗಲು ಕಾರಣರಾದ ಪ್ರತಿಯೊಬ್ಬರಿಗೂ ವಂದನೆಯನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. 4 ದಿವಸದಿಂದ ದಿವಂಗತ ಶಿವಮಾದಪ್ಪನ ಹೆಸರಿನಲ್ಲಿ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದೀವಿ. ಈ ಕ್ರಿಕೆಟ್ ಟೂರ್ನಮೆಂಟ್ ನಡೆಸಲು ಒಟ್ಟು 32 ಟೀಮ್ಗಳು ಆಗಮಿಸಿದ್ದು 4 ದಿನ ಮ್ಯಾಚ್ ನಡೆದಿರ್ತದೆ. ಇವತ್ತಿನ ಫೈನಲ್ ಪಂದ್ಯದಲ್ಲಿ ವಿರಾಜಪೇಟೆ ಟೀಮು ವಿನ್ನರ್ಸ್ ಆಗಿದ್ದಾರೆ. ಸಿದ್ದಾಪುರ 40 ಎಕರೆ ಟೀಮ್ ಅವರು ರನ್ನರ್ಸ್ ಆಗಿದ್ದಾರೆ. ಅವರಿಗೆಲ್ಲರೂ ಪಾರಿತೋಷಿಕ ಕೊಟ್ಟು ಎಲ್ಲ ಸಂತೋಷದಿಂದ ನಮ್ಮ ಆಯೋಜನೆಗೊಂಡಂಥ ಟೂರ್ನಮೆಂಟ್ ಮುಕ್ತಾಯಗೊಂಡಿರ್ತದೆ. ಎಲ್ಲರೂ ಪುಟ್ಟ ಗ್ರಾಮದಲ್ಲಿರುವಂಥ ಅವರ ಹಿತೈಷಿಗಳು, ಸ್ನೇಹಿತರು ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ತುಂಬ ಹೃದಯದಿಂದ ಸಹಕಾರ ಕೊಟ್ಟು ಇದನ್ನು ಚೆನ್ನಾಗಿ ಟೂರ್ನಮೆಂಟ್ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾರೆ. ನಾವು ತಾರೀಖು 19ರಂದು ಆಯೋಜಿಸಿದಂಥ ನನ್ನ ನೆಚ್ಚಿನ ಗೆಳೆಯರಾದಂಥ ಶಿವ ಮಾದಪ್ಪನವರ ಸ್ಮರಣಾರ್ಥಕ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜಿಸಿದ್ವಿ. ಅದನ್ನು ಇವತ್ತು ಕೊನೆಯ ದಿವಸ ಆಗಿದ್ದು, ಕೊನೆಯ ದಿವಸ ಪೂರ್ತಿ ಯಶಸ್ವಿಗೊಳಿಸಿ ಮತ್ತು ನಮಗೆ ಸಹಕಾರ ಮಾಡಿದಂಥ ಎಲ್ಲ ಪ್ರತಿಯೊಬ್ಬರು ಯಾರೆಲ್ಲ ನಮಗೆ ಸ್ಪಾನ್ಸರರ್ಸ್ ಕೊಟ್ಟಿದ್ದಾರೆ ಅವರಿಗೆಲ್ಲ ವಂದನೆಯನ್ನು ಹೇಳ್ತಾ, ಮತ್ತು ನಮ್ಮ ಆಯೋಜಿಸಲಿಕ್ಕೆ ನಮ್ಮ ಜೊತೆ ಸೇರಿದಂಥ ಎಲ್ಲ ನಮ್ಮ ಗೆಳೆಯರು ಹಾಗೂ ಅವರ ಗೆಳೆಯರು, ಅವರ ಹಿತೈಷಿಗಳು, ಅವರ ಧರ್ಮಪತ್ನಿ ಹಾಗೂ ಮಕ್ಕಳು ಪ್ರತಿಯೊಬ್ಬರಿಗೂ ವಂದಿಸ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ವಂದನೆಯನ್ನು ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾಳ ಚೆನ್ನಾಗಿ 4 ದಿನ ಎಷ್ಟೋ ತಿಂಗಳಿಂದ ತಯಾರಿ ನಡೆಸಿ ಇಂಥ ಒಂದು ಅದ್ಭುತವಾದಂಥ ಟೂರ್ನಮೆಂಟ್ ನಡೆಸಿದಂತಹ ಪ್ರತಿಯೊಬ್ಬ ಆಯೋಜಕರಿಗೂ ಧನ್ಯವಾದ ಅರ್ಪಿಸ್ತೀನಿ ನಾನು. ಭಾಗವಹಿಸಿದಂಥ ತಂಡಗಳು
ಎಲ್ರಿಗೂ ಶುಭಾಶಯ ಬಯಸ್ತೀನಿ. ದಾನಿಗಳು ಎಲ್ಲ ರೀತಿಯ ದಾನಿಗಳು, ಈಗ ಊಟದ ವ್ಯವಸ್ಥೆ, ನೀರು, ಟ್ರೋಫಿ, ಧನ ಸಹಾಯ ಎಲ್ಲವನ್ನೂ ಮಾಡಿದವರಿಗೂ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಎಲ್ಲರ ಜೊತೆ ನಿಂತು ಈ ಟೂರ್ನಮೆಂಟನ್ನು ಇಷ್ಟು ದೊಡ್ಡ ಯಶಸ್ಸಾಗಿ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದ ಅರ್ಪಿಸ್ತೀನಿ. ಇನ್ನು ಮುಂದಕ್ಕೂ ಈ ರೀತಿಯ ಅನೇಕ ಕಾರ್ಯಕ್ರಮಗಳು, ಟೂರ್ನಮೆಂಟ್ಸ್ ನಡೀಲಿ ಅಂತ ಆಶಯಿಸ್ತೀನಿ. ಧನ್ಯವಾದ. ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.